ನಮ್ಮ ಕರ್ನಾಳ ಗ್ರಾಮದಲ್ಲಿ 27ನೇ ವರ್ಷದ ಮಹಾಪೂಜೆ ಕಾರ್ಯಕ್ರಮ ಇದ್ದು, ಆದ ಕಾರಣ ಅತಿ ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಗಳು ಮತ್ತು ನಮ್ಮ ಗ್ರಾಮದ ಸ್ವಾಮಿಗಳು ಇಲ್ಲಿ ನೆರೆದಿದ್ದು ಅತಿ ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ನೆರವೇರಿತು. ರಾಯಬಾಗ್ ತಾಲೂಕಿನ ಕಣದಾಳ ಗ್ರಾಮದಲ್ಲಿ 27ನೇ ಅಗ್ನಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವತ್ತು 12/12/2025 ನಡೆಯಿತು. ಅದೇ ಥರ ಕಣದಾಳ ಊರಿನ ಅಯ್ಯಪ್ಪ ಸ್ವಾಮಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಸ್ಟ್ಯಾಚ್ಯೂನ ನಿರ್ಮಿಸಿದ್ದಾರೆ. ಸ್ಟ್ಯಾಚ್ಯೂ ಯಾವ ಥರ ಇದೆ ಅಂದರೆ ಪಂದಳಕಂದ ಋಷಿಮುನಿ ಮತ್ತು ಮಣಿಕಂಠನ ಮೂರ್ತಿ ಕೂಡ ಇದೇ ಸಲ ನಮ್ಮ ಅಧ್ಯಕ್ಷರ ಈ ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಎಲ್ಲ ಒಂದು ಸಹಕಾರದೊಂದಿಗೆ ಇದೇ ದಿವಸ ಉದ್ಘಾಟನೆ ಆಯಿತು. ಅದೇ ಥರನಾಗಿ ಈ ರಾಯಬಾಗ್ ತಾಲೂಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಅತಿ ಚೆನ್ನಾಗಿರುವುದು ಯಾವಪ್ಪ ಅಂತಂದರೆ ಕಣದಾಳ ಗ್ರಾಮದಲ್ಲಿ ಅಂತ ನಾವು ಹೇಳ್ಕೊಬೋದು. ಯಾಕಪ್ಪ ಅಂತಂದ್ರೆ 18 ಮೆಟ್ಟಿಲುಗಳು ಕೂಡ ಇದ್ದಾವೆ. ಶಬರಿಮಲೆಯಲ್ಲಿ ಯಾವ ಥರನಾಗಿ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆಯೋ ಅದೇ ಥರನಾಗಿ ಕೂಡ ನಮ್ಮ ಕಣದಾಳ ಗ್ರಾಮದಲ್ಲಿ ಇದೆ ಎಂದು ಹೇಳ್ಬೋದು. ಅದೇ ಥರನಾಗಿ ಸಂಸ್ಕೃತಿ ಇಚ್ಛಾವ ಕೂಡ ಕೊಲ್ಲಾಪುರ, ಹಿಡ್ಕಲ್ಲು, ಬಸವಾಡ, ಅಳಗವಾಡಿ, ಮೊರಬ ಇನ್ನಿತರ ಊರುಗಳಿಂದ ಕೂಡ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಪೂಜೆಗೆ ಬಂದಿರ್ತಾರೆ ಅಂತ ನಾವು ಹೇಳ್ಬೋದು. ಅದೇ ಥರನಾಗಿ ಕಣದಾಳ ಗ್ರಾಮಸ್ಥರು ಕೂಡ ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಸಹಕಾರದಿಂದ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಿದ್ದಾರೆ ನಾವು ಹೇಳ್ಬೋದು. 27ನೇ ವರ್ಷದ ಮಹಾಪೂಜೆ ಹಾಗೂ ಅಗ್ನಿ ಪೂಜೆ ನೆರವೇರಿಸುತ್ತಿದ್ದೇವೆ. ನಮ್ಮ ಕಣದಾಳದ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಅಂದರೆ ಈ ಸತ್ತದ ಇಲ್ಲಿ 2ನೇ ಶಬರಿಮಲೆ ಅನಿಸುವಂತಲೂ ಅಡೆಯಲ್ಲಪ್ಪ ಇಲ್ಲಿ. ಆದರೆ ಈಗ ನಮ್ಮಲ್ಲಿ 27ನೇ ವರ್ಷ ಮಹಾಪೂಜೆ ನಡೆಯುವುದರಿಂದ ನಮ್ಮಲ್ಲಿ ಈ ಎಲ್ಲ ಮೂರ್ತಿ ಸ್ಥಾಪನೆ ಆಗಲಿ, ಅತ್ಯಂತ ಗಡ್ಡೆಗಳ ಸಿದ್ಧ ಸಾಧನದಾಗಲಿ, ಒಂದು ಮಹಾಪೂಜೆ ಆಗಲಿ ವಿಭ್ರಮದಿಂದ ನಾವು ಜರುಗಿಸುತ್ತಿದ್ದೇವೆ ಅಂತ ಕೇಳಿಕೊಳ್ಳುತ್ತೇವೆ.